ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ತನ್ವಿ ತಾಪ್ಸಿ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಯುಗಾದಿ ಹಬ್ಬದ ವಿಡಿಯೋ ಆಗಿತ್ತು. ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ಮತ್ತು ಯುಗಾದಿ ಹಬ್ಬದ ದಿನ ನಾವು ಏನೇನು ಮಾಡಿದ್ವಿ ಅಂತ ಹೇಳ್ತಾ ಹೋಗ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಸಬ್ಬಕ್ಕಿ ಪಾಯಸ ಮಾಡ್ತಿರೋದು. ಸಬ್ಬಕ್ಕಿನ ಹುರ್ಕೋಬೇಕು, ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಂತರ ಬಿಸಿನೀರಿಗೆ ಹಾಕೊಂಡು ಬೇಯಿಸ್ಕೋಬೇಕು. ಆ ಬೆಂದ ಮೇಲೆ ಅದಕ್ಕೆ ಏಲಕ್ಕಿ ಪುಡಿ, ಸಕ್ಕರೆ ಮತ್ತು ಹಾಲನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅದು ರೆಡಿ ಆಗುತ್ತೆ. ಇದಾದ ನಂತರ ಈ ಕಡೆ ಸೈಡಲ್ಲಿ ಕೋಸಂಬರಿ ಮಾಡ್ತಾಯಿದ್ದೀವಿ. ಕೋಸಂಬರಿಗೆ ಹೆಸರುಬೇಳೆನ ನೆನೆಸಿಟ್ಕೊಂಡಿರ್ಬೇಕು. ಹೆಸರುಬೇಳೆ ನೆನೆಸಿಟ್ಟದನ್ನ ಹಾಕೊಂಡೆ. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕೋದೀನಿ, ಅದಕ್ಕೆ ಕ್ಯಾರೆಟು. ಇದಾದ ನಂತರ ಈರುಳ್ಳಿ ಹಾಕೋತಾ ಇದ್ದೀವಿ. ಈರುಳ್ಳಿ ಹಾಕೊಂಡಿದ ನಂತರ ಸಾಂಬಾರು ಸೊಪ್ಪು ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ಕೋಸಂಬರಿ ರೆಡಿಯಾಗಿದೆ, ಹೆಸರುಬೇಳೆ ಕೋಸಂಬರಿ. ಮತ್ತು ಇದಾದ ನಂತರ ಇಲ್ಲಿ ಒಬ್ಬಟ್ಟು ಮಾಡೋಕ್ಕೆ ಅಂತ ಕಾಯಿ ತುರ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀವಿ. 2 ಹಾಕೊಂಡು ಜಾರಿಗೆ ಮಿಕ್ಸಿ ಆಡಿಸ್ಕೋಬೇಕು. ಇದಾದ ನಂತರ ಸ್ವಲ್ಪ ಕಡಲೆಬೇಳೆ ಹಾಕೊಂಡು, ಅಂದರೆ ಫಸ್ಟಿಗೆ ಹುರ್ಕೊಂಡಿರ್ಬೇಕು ಕಡಲೆಬೇಳೆ. ಯಾಕೆ ಕಡಲೆಬೇಳೆ ಹಾಕೋತಾ ಇದ್ದೀವಿ ಅಂದರೆ, ಬರೀ ಕಾಯಿ ಮತ್ತು ಬೆಲ್ಲ ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಅಂದರೆ ಒಂಥರ ನೀರಾಗಿರುತ್ತೆ. ಹಂಗಾಗಿ ಬೇಳೆ ರುಬ್ಕೊಂಡು ಅದ್ರ ಜೊತೆಗೇ ಹಾಕೊಂಡಿದ್ವಿ. ಮತ್ತು ಸ್ವಲ್ಪ ಮತ್ತೆ ಬಿಸಿ ಮಾಡುವಾಗ ಎಳ್ಳು ಮಿಕ್ಸ್ ಮಾಡ್ಕೊಂಡು ಹಾಕಿ, ನಂತರ ಇಲ್ಲಿ ಒಬ್ಬಟ್ಟಿಗೆ ಮೈದಾ ಚೆನ್ನಾಗಿ ಕಲಸಿಟ್ಟಿದ್ವಿ. ಸ್ವಲ್ಪ ಹೊತ್ತು, ಒಂದು 3 ಅವರ್ ಕಲಸಿ ಹಾಗೆ ಬಿಟ್ಟಿದ್ವಿ. ನಂತರ ಹೂರಣ ಎಲ್ಲ ಹಾಕಿ ಇಲ್ಲಿ ಚೆನ್ನಾಗಿ ತಟ್ತಾ ಇದ್ದೀವಿ. ಇದಾದ ನಂತರ ಹಂಚ ಮೇಲೆ ಹಾಕಿ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಹಾಗೆ ಎಣ್ಣೆನೂ ಹಾಕೋಬೇಕು. ಎಣ್ಣೆ ಹಾಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗ ಇಲ್ಲಿ ಒಬ್ಬಟ್ಟು ರೆಡಿ ಆಗಿದೆ. ಇದಾದ ನಂತರ ಈ ಕಡೆ ವಡೆಗೆ ನೆನೆಸಿಟ್ಟಂತಹ ಕಡಲೆಬೇಳೆನ ಜಾರಿಗೆ ಹಾಕೋತಿದ್ದೀವಿ. ಕಡಲೆಬೇಳೆ, ಜೀರಿಗೆ ಮತ್ತು ಉಪ್ಪು, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕೊಂಡು ಮಿಕ್ಸಿ ಆಡಿಸ್ಕೊತೀವಿ. ಮತ್ತು ಇದು ಚೆನ್ನಾಗಿ ಆಗಿದೆ. ಈಗ ಒಂದು ಬೌಲಿಗೆ ಹಾಕೋಣ. ಬೌಲಿಗೆ ಹಾಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು, ಈರುಳ್ಳಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದ ನಂತರ ಒಂದು ಸ್ವಲ್ಪ ಹಾಗೆ ಎಳ್ಳನ್ನ ಹಾಕ್ಕೋಬೇಕು. ಎಳ್ಳನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಸೈಡಲ್ಲಿ, ಅಂದರೆ ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ದ ನಂತರ ಏನು ಕಲಸಿಟ್ಟಿದ್ವಲ್ಲ ವಡೆಗೆ ಮಸಾಲ, ಅದನ್ನು ಒಂದೊಂದೇ ಹಾಕೋತಾ ಇರಬೇಕು. ಮತ್ತು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಬೇಯಿಸ್ಕೋಬೇಕು. 2 ಸೈಡು ಚೆನ್ನಾಗಿ ತಿರುಗಿಸ್ಕೋಬೇಕು. ತಿರುಗಿಸ್ತಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊತಾ ಇರಬೇಕು ಹಾಗೆಯೇ. ಮತ್ತು ಇಲ್ಲಿ ವಡೆ ರೆಡಿಯಾಗಿದೆ ನೋಡಿ, ಚೆನ್ನಾಗಾಗಿದೆ ಇಲ್ಲಿ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ಮತ್ತು ನನ್ನ ವಿಡಿಯೋ ಎಲ್ಲವನ್ನು ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.